ಓಂ ಸರ್ವಮಂಗಳಾಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಪತಿ ಪತ್ನಿ ಅರ್ಧನಾರೀಶ್ವರರು ಅಂತ ಕರಿತೀವಿ. ಇವತ್ತಿನ ದಿವಸ ನಮ್ಮ ಜೀವನದಲ್ಲಿ ಎಷ್ಟೋ ವಿಷಯಗಳಿಗೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ, ಪ್ರತಿಯೊಬ್ಬ ಗಂಡಸಿಗೆ ಅಥವಾ ಪ್ರತಿಯೊಬ್ಬ ಪುರುಷನಿಗೂ ಕೂಡ ಆ ಒಂದು ಸ್ತ್ರೀ ಶಕ್ತಿ ಹತ್ರ ಎಲ್ಲ ಕೂಡ ಅದೃಷ್ಟಕ್ಕೆ ಮೂಲ ಕಾರಕರು ಕೂಡ ಸ್ತ್ರೀ ಶಕ್ತಿ. ತಾಯಿ ರೂಪದಲ್ಲಾಗಿರ್ಬೋದು, ಹೆಂಡತಿ ರೂಪದಲ್ಲಿ, ಮಗಳ ರೂಪದಲ್ಲೂ ಕೂಡ ಇರ್ತಕ್ಕಂಥ ಸಾಧ್ಯತೆ ಇದೆ. ಆದರೆ ಇವತ್ತಿನ ದಿವಸ ನಾವು ಗಂಡ ಹೆಂಡತಿ ಏನಾಗಿರುತ್ತೆ, ಒಂದು ಶುಭ ಕಾರ್ಯಗಳಿಗೆ ಹೋಗಬೇಕಾದ್ರೆ, ಆ ಶುಭ ಕಾರ್ಯಗಳಿಗೆ ಹೋಗಬೇಕಾದ್ರೆ ಸಾಮಾನ್ಯವಾಗಿ ಗಂಡ ಹೆಂಡತಿ ಇಬ್ಬರೂ ಸಹ ಅರ್ಧನಾರೀಶ್ವರರು ಅಂತೂ ಕೂಡ ನಮ್ಮ ಶಾಸ್ತ್ರಗಳಲ್ಲಿ ನಮ್ಮಲ್ಲಿ ಒಂದು ನಂಬಿಕೆ ಇದೆ. ಗಂಡ ಹೆಂಡತಿ ಅರ್ಧನಾರೀಶ್ವರರ ಸಮ ಅಂತ. ಯಾವುದಾದ್ರೂ ಶುಭ ಕಾರ್ಯಗಳಿಗೆ ಬಲಭಾಗದಲ್ಲಿ ಕೂತ್ಕೋಬೇಕಾ, ಎಡಭಾಗದಲ್ಲಿ ಕೂತ್ಕೋಬೇಕಾ? ಎಡಭಾಗದಲ್ಲಿ ಕೂತ್ಕೊಂಡಾಗ ಹೃದಯ ನಮ್ಮ ದೇಹದಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಆಕೆಗೆ ನಾವು ಹೃದಯದ ಒಂದು ಸ್ಥಾನವನ್ನು ಕೊಟ್ಟಿದ್ದೀವಿ ಅಂತ ಎಷ್ಟೋ ಶಾಸ್ತ್ರಗಳಲ್ಲೂ ಕೂಡ ಅನೇಕ ವಿಧವಾದ ವ್ಯಾಖ್ಯಾನಗಳನ್ನು ನಾವು ನೋಡಿದ್ದೀವಿ. ಇವತ್ತಿನ ದಿವಸ ನಮ್ಮಲ್ಲಿ ಧರ್ಮಗ್ರಂಥಗಳಲ್ಲಿ, ಶಾಸ್ತ್ರಗಳಲ್ಲಿ ಒಂದು ಕೆಲವನ್ನ ನಾವು ಇವತ್ತಿನ ದಿವಸ ಉಲ್ಲೇಖ ಮಾಡೋಕ್ಕೆ ಹೋದಾಗ, ಗಂಡ ಹೆಂಡತಿ ಜೊತೆಯಲ್ಲಿ ನಡೆಯುವಾಗ ಇಬ್ಬರು ಜೊತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಯಾವುದೋ ಕಾರ್ಯ ಇರ್ಬೋದು, ಅದು ಶುಭ ಕಾರ್ಯನ, ಅದು ಅಶುಭ ಕಾರ್ಯನ, ಹೇಗೆ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ಯಾವುದೋ ಒಂದು ಶುಭ ಕಾರ್ಯಕ್ಕೆ ಹೊರಟಾಗ ಮನೆಯಿಂದ ಹೊರಟಾಗ, ಗಂಡ ಹೆಂಡತಿ ಶುಭ ಕಾರ್ಯಕ್ಕೆ ಮನೆಯಿಂದ ಹೊರಡುವಾಗ ಆಗ ಗಂಡನ ಹಿಂದೆ ನಡಿಬೇಕು. ಗಂಡ ಮುಂದೆ ಹೋಗಬೇಕು, ಗಂಡನ ಹಿಂದೆ ಆ ಒಂದು ಹೆಂಡತಿ ನಡೆದಾಗ ಆ ಕಾರ್ಯ, ನೀವು ಹೋಗುವಂಥ ಕಾರ್ಯ, ಒಂದು ರಿಜಿಸ್ಟ್ರೇಷನ್ ಇರ್ಬೋದು, ಭೂಮಿ ತೊಗೋತಾ ಇದ್ದೀರಾ, ಮನೆ ತೊಗೋತಾ ಇದ್ದೀರಾ, ಅಥವಾ ಸೈಟ್ ತೊಗೋತಾ ಇದ್ದೀರಾ, ಅಥವಾ ಯಾವುದೇ ಒಂದು ಶುಭ ಕಾರ್ಯ, ಒಂದು ಉದ್ಯೋಗದಲ್ಲಿ ಬಡ್ತಿ ಇರ್ಬೋದು, ಒಂದು ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀರಾ, ಅಲ್ಲಿ ನಿಮಗೆ ಆ ಕಾರ್ಯವನ್ನು ಜಯಿಸ್ಕೊಂಬರಬೇಕು ಅಂತಕ್ಕಂಥ ಮನೋಭಾವನೆಯಿಂದ ಹೋಗತಕ್ಕಂಥ ಸಂದರ್ಭದಲ್ಲಿ ಗಡಿಬಿಡಿ, ಆತುರ, ಅರ್ಜೆಂಟ್, ತಕ್ಷಣವೇ ನಾವೇನು ಮಾಡ್ತೀವಿ, ಆ ಮನೆಯ ತಾಯಿ ಮುಂದೆ ಹೋಗ್ಬಿಡ್ತಾರೆ, ಹಿಂದೆ ನಾವು ಹೋಗ್ತೀವಿ. ಅದರಲ್ಲಿ ಕೂಡ ಫಲ ಬರಲ್ವಂದರೆ ಬರುತ್ತೆ, ಆ ಸಮಯಕ್ಕೆ ತಕ್ಕ ಹಾಗೆ. ಆದರೆ ನಮಗೆಲ್ಲೋ ಒಂದು ಕಡೆ ಸಮಯವೂ ಕೂಡ ನಮಗೆ ಸ್ಪಂದಿಸ್ತಾ ಇಲ್ಲ ಅಂದಾಗ ನಮ್ಮಲ್ಲಿರ್ತಕ್ಕಂಥ ಶಕುನ, ನಮ್ಮಲ್ಲಿರ್ತಕ್ಕಂಥ ಆಚಾರ, ನಮ್ಮ ಸಂಪ್ರದಾಯ ಈಗ ಏನು ಹೇಳುತ್ತೆ, ಯಾವುದೇ ಶುಭ ಕಾರ್ಯಕ್ಕೆ ಹೋಗಾಗ ಗಂಡನ ಹಿಂದೆ ಹೆಂಡತಿ ನಡೆದು ಒಂದು 7 ಹೆಜ್ಜೆ ಆದರೂ ಅಥವಾ ಪರಿಪೂರ್ಣವಾಗಿ ನಡ್ಕೊಂಡು ಹೋದರೂ ಕೂಡ ಆ ಕಾರ್ಯ ಶುಭ ಆಗತ್ತೆ. ಇನ್ನು ಅದಕ್ಕೆ ಆಪೋಸಿಟ್ ಅಂದರೆ ಅಶುಭ ಕಾರ್ಯ, ಯಾರೋ ತೀರ್ಕೊಂಡಿದ್ದಾರೆ, ಯಾರೋ ದೈವಾಧೀನರಾಗಿದ್ದಾರೆ, ಯಾವುದೋ ಒಂದು ಕೆಟ್ಟ ಕಾರ್ಯ, ಅಥವಾ ಯಾವುದೋ ಒಂದು ಯಾರಿಗೋ ಅನಾರೋಗ್ಯ, ಅಥವಾ ಯಾರೋ ಒದ್ದಾಡ್ತಾ ಇದ್ದಾರೆ, ಅವ್ರನ್ನ ನೋಡೋಕ್ಕೆ ಹೋಗಬೇಕು, ಅಲ್ಲೇನೋ ಒಂದು ಪ್ರಾಣಿ ಬಿದ್ದು ಸತ್ತಿದೆ, ಅಥವಾ ಯಾವುದಕ್ಕೋ ಒಂದು ಕೆಟ್ಟ ಸುದ್ದಿಗೆ ಹೋಗಬೇಕು ಅಂದರೆ ಆ ಕಾರ್ಯದಲ್ಲಿ ತಾಯಿ, ಹೆಣ್ಣು ಮುಂದೆ ಹೋದಾಗ ಆ ತಾಯಿ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿಯ ಸ್ವರೂಪಿಣಿಯಾಗಿ ಅಲ್ಲಿ ಹೊಸ ಚೈತನ್ಯ ಬಂದು, ಹೊಸ ಶಕ್ತಿ ಬಂದು ಆ ಕಾರ್ಯಕ್ಕೆ ಹೋಗ್ತಕ್ಕಂಥ ಆ ಸಂದರ್ಭದಲ್ಲಿ ಯಾವುದೇ ಕಂಟಕಗಳು ಆ ಕುಟುಂಬಕ್ಕೆ ಬರೋದಿಲ್ಲ. ಹಾಗಾಗಿ ಅಶುಭ ಕಾರ್ಯಗಳಲ್ಲಿ ಗಂಡ ಹೆಂಡತಿಯ ಹಿಂದೆ ನಡಿಬೇಕು. ಶುಭ ಕಾರ್ಯಗಳಲ್ಲಿ ಗಂಡನ ಹಿಂದೆ ಹೆಂಡತಿ ನಡೆದಾಗ ಸಾಕಷ್ಟು ಇವೆಲ್ಲವೂ ನಿಜಾನ ಅಂದಾಗ ಅದು ನಂಬಿಕೆ. ಆಮೇಲೆ ಕೆಲವು ಇದು ನಡೆದ್ರೆ ಆಗೋದಿಲ್ಲ ಅಂತೂ ಕೂಡ ಹೇಳೋರು ಇರ್ತಾರೆ. ನಂಬಿಕೆಯಿಂದ ಹೋದಾಗ ಭಗವಂತ ಎಲ್ಲ ಕಡೆ ಇದ್ದಾನೆ, ಭಗವಂತ ಇದಾನ ಅಂತ ಪ್ರಶ್ನೆ ಆದರೆ ಅವರವ್ರ ನಂಬಿಕೆ. ಹಾಗಾಗಿ ಈ ರೀತಿ ಹೋದಾಗ ಧರ್ಮಶಾಸ್ತ್ರ, ಹಿಂದೂ ಸಂಪ್ರದಾಯಗಳಲ್ಲಿ ಅದು ಕೂಡ ನಮಗೆ ಹೇಳುತ್ತೆ ಇದರಿಂದ ಶುಭ ಆಗ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಹೆಂಡತಿ ಮಾಡಿದ ಅಥವಾ ಗಂಡ ಮಾಡಿದ ಎಷ್ಟೋ ಪಾಪಗಳು ಗಂಡನ ಹಿಂದೆ ಹೆಂಡತಿ ಹೋದಾಗ ಆ ಗಂಡನಿಂದ ಬರ್ತಕ್ಕಂಥ ಪುಣ್ಯ ಆ ಹೆಂಡತಿಗೆ ಬರುತ್ತೆ. ಹೆಂಡತಿಯಿಂದ ಗಂಡ ಹಿಂದೆ ಹೋದಾಗ ಅಲ್ಲಿ ಬರ್ತಕ್ಕಂಥ ಕೆಟ್ಟ ದೋಷಗಳೆಲ್ಲ ಹೋಗಲಾಡಿಸಿ ಜಯ ಕೂಡ ಬರುತ್ತೆ. ಆದರೆ ಇದರಿಂದ ಏನಾಗುತ್ತೆ, ನಾವೆಷ್ಟೋ ಸರಿ ಹೇಳ್ತೀವಿ, ಗಂಡ ಮಾಡಿದ ಪುಣ್ಯ ಕುಟುಂಬಕ್ಕೆಲ್ಲ ಬರುತ್ತಂತೆ. ಅದಕ್ಕೆ ಮನೆಯ ಯಜಮಾನ ಕರೆಕ್ಟಾಗಿರಬೇಕು, ಮನೆಯ ಯಜಮಾನ ಚೆನ್ನಾಗಿರಬೇಕು, ಮನೆಯ ಯಜಮಾನ ಧರ್ಮಬದ್ಧವಾಗಿರಬೇಕು, ಮನೆಯ ಯಜಮಾನ ಮಾಡಿದ ಪುಣ್ಯ ಎಲ್ಲ ಕೂಡ ಮನೆಗೆ ಬರುತ್ತೆ. ಆದರೆ ಹೆಂಡತಿ ಮಾಡಿದ ಪುಣ್ಯ ಕೂಡ ಬಂದರೂ ಸಹ ಅಷ್ಟು ಪರ್ಸೆಂಟೇಜು ಕೂಡ ಇರೋದಿಲ್ಲ. ಹಾಗಾಗಿ ನಾವು ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.